ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರು ಗಾಯ್ಸ್. ನವಂಬರು, ಡಿಸೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕೂಡ ಇವಾಗಲೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗೆಲ್ಲ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇರುತ್ತೆ, ತುಂತುರು ಮಳೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬೆಟ್ಟದ ಮೇಲೆಲ್ಲ ಏನು ದತ್ತಪೀಠಕ್ಕೆ ಮತ್ತು ಒಳ್ಳೆನಗಿರಿಗೆಲ್ಲ ಹೋದರೆ ಸಾಕತ್ತಾಗಿರುತ್ತೆ. ಸೊ ನೋಡೋಣ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗುತ್ತಾ ಏನು ಅಂತ. ನಾನು ಹೋಗ್ತಾ ಇರೋದು ಕೆಲಸದ ಮೇಲೆ. ಸೊ ನನ್ನ ಕೆಲಸ ಇದೆ ಅಲ್ಲಿ, ವರ್ಕ್ ಮೇಲೆ ನಾನು ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡ್ತೀನಿ. ಇದು ಮಂಗಳೂರು ಬೆಂಗಳೂರು ಹೈವೇ ಇದು. ಸೊ ಇಲ್ಲಿಂದ ಇದು ಮೊದಲೇ ಓಲ್ಡ್ ಹೈವೇ ಇದು. ಸೊ ಇಲ್ಲಿಂದ ನೆಕ್ಸ್ಟ್ BC ರೋಡ್ ಬರುತ್ತೆ. BC ರೋಡಿಂದ ಶುರು ಆದರೆ ಸಖತ್ತಾಗಿ ಮಾಡಿದ್ದಾರೆ. ರೋಡ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಮೊದಲು ನಾನು ಚಿಕ್ಕಮಂಗ್ಳೂರು ಹೋಗುವಾಗೆಲ್ಲ ಬೈಕ್ ತಗೊಂಡು ಹೋಗ್ತಿದ್ದೆ. ಅದೊಂಥರ ಬೇರೆನೇ ಜರ್ನಿ, ಅದು ಸೂಪರ್ ಆಗೋದು ಬೈಕಲ್ಲಿ. ನನಗಂತೂ ತುಂಬ ಇಷ್ಟ ಬೈಕಲ್ಲಿ ಹೋಗೋದಂದರೆ. ಸೊ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನೋ ಗೊತ್ತಿಲ್ಲ, ಆ ಥರ ವೇರಿಯೇಷನ್ಸ್ ಅಂತಲ್ಲ. ನಂಗೆ ಬೈಕ್ ತೊಗೊಂಡು ಹೋಗ್ಲಿಕ್ಕೂ ಇಷ್ಟ. ಬಟ್ ನನ್ನ ಹೆಂಡ್ತಿ ನೀವು ಕಾರಲ್ಲೇ ಹೋಗಿ ಆರಾಮಾಗಿ, ಸುಮ್ಮನೆ ಬೇಡ ಅಂದ್ರು. ಏನಂತ ಗೊತ್ತಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ಅವಳು ಹೇಳಿದ್ದು ನಿಜಾನೇ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಲಗೇಜ್ ಜಾಸ್ತಿ ಇದೆ. ಕೆಲವು ಸ್ಯಾಂಪಲ್ಸ್ ಎಲ್ಲ ಇದೆ ನಮ್ಮ ಕಂಪ್ನಿದು, ಗಿಫ್ಟ್ ಐಟಮ್ಸ್ ಎಲ್ಲ ಇದೆ. ಅದು ಕೆಲವ್ರಿಗೆಲ್ಲ ಕೊಡ್ಲಿಕ್ಕಿದೆ. ಬೈಕಲ್ಲೆಲ್ಲ ತೊಗೊಂಡು ಹೋಗೋದು ಕಷ್ಟ. ಅದಕ್ಕೆ ಹೆಂಡ್ತಿ ಇರ್ಬೇಕಂತ ಹೇಳೋದು. ಅದಕ್ಕೆ ಯಾರ್ಯಾರೆಲ್ಲ ಬೇಗ ಮದುವೆ ಆಗಲಿಲ್ಲ, ಬೇಗ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ ಗಾಯ್ಸ್. ನೋಡಿ, ನಾನು ಇವಾಗ ಚಾರ್ಮುಡಿ ಎಂಟ್ರಿ ಆಗ್ತಾ ಇದ್ದೀನಿ. ಚಾರ್ಮುಡಿ ಘಾಟ್ ಇದು. ಮೊದಲೆಲ್ಲ ಬೈಕ್ ತಗೊಂಡು ಹೋಗ್ತಿದ್ದೆ, 100 ರೂಪಾಯಿ ರೈನ್ ಕೋಟ್ ಹಾಕೊಂಡು. ಅದಂತೂ ಫುಲ್ಲು ಫೇಮಸ್ಸು. ಅದರಿಂದ ಬೇರೆ ಬೇರೆ ಕಂಪ್ನಿಗೆಲ್ಲ ಹೊಡ್ತಾ ಬಿದ್ದಿದೆ. 100 ರೂಪಾಯಿ ರೈನ್ ಕೋಟ್ ಅಂತೂ ಓಲ್ಡ್ ಫೇಮಸ್ ಆಗಿಬಿಟ್ಟಿದೆ ಇವಾಗಂತೂ. ಎಲ್ಲ ಏನು ಟ್ರಾವೆಲ್ ಮಾಡ್ತಾರೆ ಬೈಕ್ ರೈಡರ್ಸ್ ಎಲ್ಲ 100 ರೂಪಾಯಿ ಹಾಕೊಂಡು ಮ್ಯಾಕ್ಸಿಮಮ್ ಎಲ್ಲ ಏನು ಹಿಲ್ಸ್ಗೆಲ್ಲ ಹೋಗೋರೆಲ್ಲ, ತಿರ್ಗಾಡೋಕೆ ಹೋಗೋರು, ಈ ಕಡೆ ಎಲ್ಲ ಹೋಗೋರೆಲ್ಲ ಅದೇ ಹಾಕೊಂಡು ಹೋಗೋದು. ಏನು ಮಳೆ ತಾಗಲ್ಲ. ಬೆಸ್ಟ್ ಅಂದ್ರೆ ಬೆಸ್ಟ್ ಅದು ಬೈಕ್ ಟ್ರಾವೆಲ್ ಮಾಡಬೇಕಾದ್ರೆ. ಗೈಸ್, ನಿಮಗೆಲ್ಲ ಒಂದು ವಿಡಿಯೋ ತೋರಿಸ್ತೀನಿ, ನೋಡಿ ಆಯಿತಾ. ನೋಡಿ ಗೈಸ್, ಇದೇ ಅದು ನನ್ನ ಬೈಕು. ಚಾರ್ಮುಡಿ ಘಾಟಲ್ಲಿ ಇದೇ ಸೇಮ್ ಸೀಸನಲ್ಲಿ ನಾನು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರೋದು. ಸೊ ತುಂಬ ಚೆನ್ನಾಗಿತ್ತು. ಅದು ಮಾತ್ರ ನೆನಪಾಯ್ತು ಈಗ ನನಗೆ. ಇದೇ ನೋಡಿ, ನಾನು ಆ್ಯಕ್ಚುಲಿ ಮೊದಲು ಬೈಕಲ್ಲೇ ಹೋಗ್ತಿದ್ದೆ. ಒಳ್ಳೆ ಜರ್ನಿ ಅದು. 100 ರೂಪಾಯಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಜರ್ನಿನೇ ನೆಕ್ಸ್ಟ್ ಲೆವೆಲ್. ಇದು ಚಿಕ್ಕಮಗಳೂರು ರೂಟಲ್ಲಿ, ಚಾರ್ಮುಡಿ ಘಾಟಲ್ಲಿ ಸಖತ್ತಾಗಿರುತ್ತೆ. ಆ ಕ್ಲೈಮೇಟು, ಆ ಲೊಕೇಶನ್ನು, ಬ್ಯೂಟಿ ಅಂದರೆ ಬ್ಯೂಟಿ ಅದು. ಸೊ ನಂಗೆ ತುಂಬ ಇಷ್ಟ. ನಾನು ಅದಕ್ಕೆ ಅಂತಲೇ ಹೋಗ್ತಿದ್ದೆ. ಸೊ ಅಲ್ಲಿ ನಾನು ವರ್ಕಿಂಗ್ ಇರೋದ್ರಿಂದ ನಾನು ವರ್ಕಿಂಗ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗ್ತೀನಿ. ಸೊ ಸ್ವಲ್ಪ ಟೈಮ್ ಏನಾದರೂ ಸಿಕ್ಕರೆ ಆ ಜಾಗನೆಲ್ಲ ನೋಡ್ಕೊಂಡು ಬರ್ತಿದ್ದೆ. ಸೊ ಇವಾಗ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಹೆಂಡ್ತಿ. ಅವಳೇ ಹೇಳಿದ್ದು ಬೈಕ್ ತೊಗೊಂಡು ಹೋಗೋದು ಬೇಡ, ಕಾರಲ್ಲೇ ಹೋಗಿ ಆರಾಮಾಗುತ್ತೆ ಅಂತ. ಇಲ್ಲಿ ನೋಡಿ ಗೈಸ್, ಇವರಿಬ್ರು ಲವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರ ತಂಟೆಗೆ ಹೋದ್ರು ಈ ಟಿಪ್ಪರ್ ತಂಟೆಗೆ ಮಾತ್ರ ಹೋಗ್ಬಾರ್ದು. ಟಿಪ್ಪರ್ ಅವರು ಸಾಹಸ ಬೇಡಗ್ರು. ಇನ್ನೂ ಚೆನ್ನಾಗಿರೋದಿದೆ. ಇಲ್ಲಿ ಬಿದ್ದಿದೆ ಮಳೆ ನೋಡಿ. ಸೊ ಇದನ್ನು ನಿಮ್ಗೆ ತೋರಿಸ್ತೀನಿ. ಕಾರ್ ಒಂದು ಸೈಡ್ ಹಾಕಿ ನಿಮ್ಗೆ ತೋರಿಸ್ತೀನಿ ಆಯ್ತಾ ಫ್ರೆಂಡ್ಸ್. ಗಾಡಿ ಒಂದು ಸೈಡ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಐಸ್ ಕ್ರೀಮ್ ಅಂಗಡಿಯನ್ನು ಬಂದ್ಬಿಟ್ಟಿದ್ದಾನೆ. ವಾ, ಸೂಪರ್ ಫ್ರೆಂಡ್ಸ್. ನನ್ನನ್ನು ನಾನು ತೋರಿಸ್ಕೊಳ್ಳೋಕ್ಕಿಂತ ಇಲ್ಲಿಯ ಸುಂದರ ದೃಶ್ಯನ ತೋರಿಸೋದು ತುಂಬ ಚೆನ್ನಾಗಿರುತ್ತೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಹಂಗೆ ತುಂಬ ಚೆನ್ನಾಗಿದೆ ಇದು ಪ್ಲೇಸ್. ನಾವು ಯಾವಾಗ ಬಂದರೂ ಇಲ್ಲೊಂದು ಸ್ಟಾಪ್ ಮಾಡೇ ಮಾಡ್ತೀವಿ. ಸೊ ಇಲ್ಲೇ ಸ್ಟಾಪ್ ಮಾಡೋಕ್ಕೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು. ನೋಡೋಕ್ಕೆ 2 ಕಣ್ಣು ಸಾಲದಿದು.
ಅಷ್ಟು ಚೆನ್ನಾಗಿದೆ. ಹಚ್ಚ ಹಸಿರು, ಬೆಟ್ಟ ಗುಡ್ಡ, ನದಿ ಎಲ್ಲ ಚೆನ್ನಾಗಿದೆ. ಸೊ ಎಷ್ಟು ಹೇಳಿದ್ರೂ ಕಡಿಮೆ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಲ್ಲಿಂದ ನಮ್ಮ ಮುಂದಿನ ಪಯಣ ಚಿಕ್ಕಮಂಗ್ಳೂರಿಗೆ. ಸೊ ನೋಡಿದ್ದು ಈ ಥರ ಫುಲ್ ಇರುತ್ತೆ ಫಾಗ್, ಇದು ಕಾಣಿಸೋದಿಲ್ಲ ಗಾಡಿ ಓಡಿಸೋಕ್ಕೆ. ಫಾಗ್ ಲ್ಯಾಂಪ್ ಹಾಕೊಂಡು ಓಡಿಸ್ಬೇಕು. ಸೊ ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಬಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆ ಎಲ್ಲ ಬಂದ ಒಂದು ಫಾಗಲ್ಲಿ ಗಾಡಿ ಓಡಿಸೋಕ್ಕೆ. ಅದಕ್ಕೆ ಹೇಳಿದ್ದು ನಾನು, ಬೈಕಲ್ಲಿ ಮಾತ್ರ ಇದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದು. ನೋಡಿ ಇಲ್ಲೊಂದು ಜರಿ ಹರಿತಾ ಇದೆ. ಇದಂತೂ ಮಳೆ ಬಂತು ಅಂದ್ರೆ ಬೋಸ್ 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 ಅಂತ ಹರಿತಾ ಇರುತ್ತೆ. ಇವಾಗ ಸುಸ್ ಅಂತ ಹೋಗ್ತಾ ಇದೆ. ಇಲ್ಲೇ ಅದು ಗಣಪತಿ ಟೆಂಪಲ್. ಯಾರೇ ಇಲ್ಲಿ ಬಂದ್ರು ಇಲ್ಲಿ ನಿಲ್ಲಿಸಿ ಕೈ ಮುಕ್ಕೊಂಡು ಹೋಗ್ತಾರೆ. ನಾನು ಗಾಡಿ ನಿಲ್ಲಿಸಿ ಕೈ ಮುಕ್ಕೊಂಡು ಹೋಗ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡೇ ಬಂದೆ, ಸಮಾಧಾನ ಆಗಲಿಲ್ಲ. ಸೊ ಗಾಡಿ ಮೇಲೆ ಹೋಗ್ತಾ ಅಲ್ಲಿ ಹಾಗೆ ಕೈ ಮುಕ್ಕೊಂಡು ಹೋಗಿ ಸಮಾಧಾನ ಆಗಲಿಲ್ಲ ನನಗೆ. ಸೊ ಅದಕ್ಕೆ ಹೋಗ್ತಾ ಸೀಟ್ ಬೆಲ್ಟ್ ಹಾಕದೆ ಮರ್ತೋಗ್ಬಿಟ್ಟೆ. ಹೋಟೆಲ್ ಬರುವಾಗ ಅಲ್ಲೊಂದು ಕೈ ಮುಕ್ಕೊಂಡು ಬರಬೇಕು, ಒಳ್ಳೇದಾಗುತ್ತೆ, ಎಲ್ಲ ನಂಬಿಕೆ ನಮ್ಮದು. ಸೊ ಗಣಪತಿ ಇದು ಟೆಂಪಲ್ ಇದೆ ಅಲ್ಲಿ. ಸೀಟ್ ಬೆಲ್ಟ್ದೊಂದು ಒಳ್ಳೆ ಮಾಡಿದ್ದಾರೆ ಕಾರಲ್ಲಿ. ಟ್ವಿಂಟ್ ಸೌಂಡ್ ಟ್ವಿಂಟ್ ಬಂದರೆ ನಾವು ಅಲರ್ಟ್ ಆಗಿಬಿಡ್ತೀವಿ. ಏನು ಹೇಳ್ತಾ ಇದೀವಿ ಅಂತ ಕೇಳಿಸ್ಕೊಳ್ಳಿ ಆಯ್ತಾ. ಈಗ ಅವರ ಮಗ ಅಂತಾರಾಷ್ಟ್ರೀಯ ಮಟ್ಟದ ಈಜುಗಾರರಾಗಿದ್ದಾರೆ. ಮತ್ತೆ ಹಲವು ಪದಕಗಳನ್ನ ಗೆದ್ದು ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವರಿಗಿರುವ ದೊಡ್ಡ ಹೆಮ್ಮೆ ಕೇವಲ ಮಗನ ಸಾಧನೆ ಅಲ್ಲ, ಅವನ ವಿನಯ ಮತ್ತೆ ನೆಲೆ ಊರಿದಂತಹ ಸ್ವಭಾವ. ನೋಡಿ, ಮಗನಿಗೆ ಎಷ್ಟು ಒಳ್ಳೆಯ ಸ್ವಭಾವವನ್ನ ಹುಟ್ಟಿದ ನಂತರನೇ ಡಾಕ್ಟರ್ ಆಗು, ಇಂಜಿನಿಯರ್ ಆಗು ಅಂತ ಕೇಳ್ತಾ ಕೂತ್ಕೊಳ್ಳೋ ಕಾಲ ಇದು. ಅಲ್ಲೊಬ್ಬ ವ್ಯಕ್ತಿ ಮನೆ ಕೆಲಸ ಮಾಡಿಕೊಂಡು, ಗಂಡ ಹೆಂಡತಿ ಮನೆ ಕೆಲಸ ಮಾಡಿ ಮಗನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದ್ರಂತೆ. ಅದೇ FM ಅಲ್ಲಿ ಹೇಳ್ತಾ ಇದ್ರು. ಸೊ ಇದೆಲ್ಲ ಕೇಳಿದಾಗ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಸೊ ಇದೆಲ್ಲ ಕೇಳಿದಾಗ ನಂಗೆ ನಮ್ಮ ಅಪ್ಪು ಸರ್ ನೆನಪಾಗುತ್ತೆ. ಅಪ್ಪು ಸರ್ ಬಿಗ್ ಫ್ಯಾನ್, ನಾನು ಡಯಾಟ್ ಫ್ಯಾನ್ ಅಲ್ಲ, ಉಸಿರಲ್ಲ ಅವರು ನಂದಿದ್ದಾರಂತ ನನ್ನ ಅನಿಸಿಕೆ. ಬದುಕಿದ್ರೆ ಅವ್ರ ಥರ ಬದುಕಬೇಕು ಅಂತ. ಬದುಕುವಾಗ ಈಗ ಎಲ್ಲರ ಮನೆಗೆ ದೇವರಾಗಿ ಓದುವಾಗ್ಲೂ ಸೊ ಒಂಥರ ಮೋಟಿವೇಟ್ ಆಗುತ್ತೆ ನನಗೆ. ನಮ್ಮನೇಲಿ ಅದಕ್ಕೆ ದೊಡ್ಡ ಒಂದು ನಿಮ್ಗೆ ತೋರಿಸ್ತೀನಿ ನಾನು, ಅದೊಂದು ಫೋಟೋ ಇಟ್ಟಿದ್ದೀನಿ. ಫೋಟೋ ಇಡಬೇಕಂತಿಲ್ಲ, ಅವ್ರನ್ನ ಎಲ್ಲಿಟ್ಟಿದ್ದೀನಿ ನೋಡಿ, ನಿಮಗೆ ತೋರಿಸ್ತೀನಿ ಅವ್ರನ್ನ ಎಲ್ಲಿಟ್ಟಿದ್ದೀನಿ ಅಂತ ನೋಡಿ. ಅವ್ರನ್ನ ನನ್ನ ಬ್ಲಡ್ಡಲ್ಲಿ ಇಟ್ಟಿದ್ದೀನಿ. ನನ್ನ ಬ್ಲಡ್ಡಿನ ಪ್ರತಿ ಕಣದಲ್ಲೂ, ನನ್ನ ಉಸಿರಿನ ಕಣದಲ್ಲೂ ಅವರಿದ್ದಾರೆ. ಸೊ ನೋಡಿ, ಇದೊಂದು ಫಾಲ್ಸು, ಇಲ್ಲೊಂದು ಫಾಲ್ಸ್ ಇದೆ ಚಿಕ್ಕದಾಗಿ. ಇದನ್ನು ನೋಡ್ತಾ ನಿಲ್ಸಿದೆ ನಾನು. ಸೊ ಫೋಟೋಸ್ ಎಲ್ಲ ಹೊಡ್ಕೊಂತಿದ್ದಾರೆ. ಇದು ಒಂದೇ ಫಾಲ್ಸ್ ಇದೆ ಅನ್ಸುತ್ತೆ ನಮಗೆ ಚಿಕ್ಕ ಮಟ್ಟಿಗೆ. ಇಲ್ಲಿ ಕಾಣಿಸ್ತಾ ಇರೋದು ಮತ್ತೆಲ್ಲ ಅಷ್ಟೇನಿಲ್ಲ. ಸೊ ಅದೇ ಮೇನ್ಲಿ ಮಳೆ ಕಡಿಮೆ ಇದೆ, ಇಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಇರೋದು. ಅಪ್ಪು ಸರ್ ವಿಷಯ ಹೇಳ್ತಾ ಹೋದ್ರೆ ನನಗೆ ಕಡಿಮೆನೇ ಅನ್ಸುತ್ತೆ ಇಷ್ಟು ಮಾತಾಡಿದ್ರು ಅವ್ರ ಬಗ್ಗೆ. ಯಾಕಂದ್ರೆ ಅವರೇ ನನ್ನ ಇನ್ಸ್ಪೈರು. ಬದುಕಿದ್ರೆ ಅವ್ರ ಥರ ಬದುಕಬೇಕು. ಸೊ ಬದುಕು ಅವ್ರ ಥರನೇ ಇರಲಿ ಅಂತ ಬಯಸ್ತೀನಿ ನಾನು. ಕೆಲವೊಂದು ಬದಲಾವಣೆ ಅವರ ಯೋಚನೆ ತಕ್ಕಂತೆಯೇ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ಕರ್ನಾಟಕದಲ್ಲಿ ಯಾಕೆ, ನಮ್ಮ ದೇಶದಲ್ಲಿ, ಈ ಪ್ರಪಂಚ ಪೂರ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವ್ರೊಂಥರ ನಮಗೆ ನಾವು ಕಳ್ಕೊಂಡ ಒಂದು ಮಾಣಿಕ್ಯನೇ ಅದು. ಸೊ ಅವ್ರು ಇರಬೇಕಿತ್ತು. ಅವ್ರ ಮೂವಿಗಳನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಅವ್ರ ಡಾನ್ಸು, ಅವ್ರ ಆ್ಯಕ್ಷನ್ನು, ಅವ್ರ ಮಾತು ಎಲ್ಲನೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಇವತ್ತು ಚಾರ್ಮುಡಿದೆ ಎಕ್ಸ್ಪ್ಲೋರ್ ಆದಂಗೆ ಆಗ್ತದೆ. ಯಾಕೆ ನಾನು ಇಷ್ಟು ಇದು ಮಾಡ್ತಾ ಇದ್ದೀನಿ ಅಂದರೆ, ನನಗೆ ನೇಚರ್ ಅಂದ್ರೆ ತುಂಬ ಇಷ್ಟ. ಈ ಗ್ರೀನರಿ, ನೇಚರು ಇದೆಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ನಂಗೆ ಮಳೆ ಅಂದ್ರೂ ತುಂಬ ಇಷ್ಟ. ಅದಕ್ಕೆ ನಾನು ಮಳೆಗಾಲದಲ್ಲಿ ರೈಡ್ ಮಾಡೋದು ಜಾಸ್ತಿ. ಈಗ ಮಾಡ್ತಿರೋದಲ್ಲ, ಈಗ ಮೊದಲಿಂದನೂ
ಬಟ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಸಣ್ಣ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೆ. ಇವಾಗ ನಾನೇ ಇದನ್ನು ಚಂದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದು ಖುಷಿಯಿಂದ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಯಾಕಂದರೆ ಇದು ನಾನು ತುಂಬ ಇಷ್ಟಪಟ್ಟಿದ್ದ ಜಾಗ ಕೂಡ. ಈ ಘಾಟ್ ಸೆಕ್ಷನ್, ಊರು ಇಷ್ಟಪಡೋದು ಬೇರೆ, ಈ ರೋಡು ನಾನು ಇಷ್ಟಪಡ್ತೀನಿ, ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಇಲ್ಲೂ ಸ್ವಲ್ಪ ಫ್ಲಡ್ಡಿಂಗ್ ಆಗೋ ಥರ ಆಗಿದೆ ಅಂತ ಅನಿಸ್ತಿದೆ ನನಗೆ. ಸೊ ಇದೆಲ್ಲ ತುಂಬ ರಿಸ್ಕಿ ಇದೆ, ಡೇಂಜರ್ ಇದೆ ಅದು. ಸೊ ಮಳೆ ಲೇಟ್ ಆಗಿದ್ರಿಂದ ಇದೆಲ್ಲ ಆಗ್ತಾ ಇದೆ. ಅದು ಸ್ವಲ್ಪ ಹುಷಾರಾಗಿದೆ ಆಯ್ತಾ. ನೋಡಿ, ಇವನೊಬ್ಬ ಅಣ್ಣಪ್ಪ, ಇವನ್ ಯಾರೋ ಒಬ್ಬ ನೋಡಿ ಬಿರಿ ಗಾಡಿ ಓಡಿಸೋದು ಗುರು. कौन है ये लोग? कहां से आते हैं? ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಇದೆ, ಆದ್ರೆ ಕನ್ನಡ ನಮ್ಗೆ ಅರ್ಥ ಆಗುತ್ತೆ. ಭಾಷೆ ಬರ್ತಿದ್ದವ್ರಿಗಂತೂ ದೇವರೊಣೆ ಗೊತ್ತಾಗಲ್ಲ. ಅದು ಬೋರ್ಡಲ್ಲಿ ಅಕ್ಷರಗಳು ಕಾಣಿಸೋದೇ ಇಲ್ಲ. Emotional, damn it! ಇದು ಯಾರಿಗೆ ಹೇಳೋಣ? ದೋಷಗಳು ಹುಡುಕ್ತಾ ಹೋದ್ರೆ ತುಂಬಾ ಸಿಗುತ್ತೆ. ಲೋಪಗಳು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಅದಕ್ಕೆ ಅಂತ ಜನ ಇದ್ದಾರೆ. ನಾವು ಈ ದಿನನ ಖುಷಿ ಮಾಡಿಂದ ಎಂಜಾಯ್ ಮಾಡ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಬಂದ್ರೆ ಈ ತರ ಇರುತ್ತೆ ನೋಡಿ. ಮಧ್ಯಾಹ್ನ ಗೊತ್ತಿಲ್ಲ ನನಗೆ, ಬೆಳಿಗ್ಗೆ ಬಂದ್ರೆ ಈ ತರ ಇರುತ್ತೆ. ಸೊ ನಾನು ಬೆಳಿಗ್ಗೆನೇ ಹೊರಟಿದ್ದು. ಬೆಳಿಗ್ಗೆ ಬಂದ್ರೆ ಈ ತರ ಇರುತ್ತೆ, ಎಲ್ಲ ಸಿಗುತ್ತೆ ಕಾಣಕ್ಕೆ. ಸಂಜೆನೂ ಈ ತರ ಇರುತ್ತೆ. ಮಧ್ಯಾಹ್ನ ಎಲ್ಲ ಬರಕ್ ಹೋಗ್ಬೇಡಿ, ಮಧ್ಯಾಹ್ನದಲ್ಲಿ ಏನು ಸಿಗಲ್ಲ ನಿಮಗೆ, ಬೇಜಾರಾಗ್ಬಿಡ್ತೀರ. ಆಮೇಲೆ ಇಲ್ಲೆಲ್ಲ ಬಂದ್ರೆ ಈ ತರ ನೋಡಕ್ ಸಿಗ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ. ಸೊ ಎಲ್ಲ ಟೈಮಿಂಗು ಎಲ್ಲ ಸೆಟ್ ಮಾಡಿಕೊಂಡು ಬೈಕ್ ಇಟ್ಕೊಂಡು ಬೈಕಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಚಾರ್ಮಡಿ ಕಡೆ ಹೊಡಿತಾ ಇರಿ ಗಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಖುಷಿ ಆಗುತ್ತಲ್ಲ ಈ ಥರ ಎಲ್ಲ ನೋಡಿದಾಗ. ಈ ಥರ ನಮಗೆ ಎಷ್ಟು ಖುಷಿ ಆಗುತ್ತೆ. ಹೇಗಿದೆ ನೋಡಿ, ಇಲ್ಲಿಂದ ಘಾಟ್ ಸೆಕ್ಷನ್ ಎಂಡ್ ಆಗುತ್ತೆ, ಚಾರ್ಮಡಿ ಗೇಟ್ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೂಡಿಗೆರೆ ಬರುತ್ತೆ. ಮೂಡಿಗೆರೆಯಿಂದ ಚಿಕ್ಕಮಗಳೂರು 15 ಕಿಲೋಮೀಟರ್ ಇದೆ. ಸೊ ನೋಡಿ, ಎಲ್ಲ ಟೀ ಕಾಫಿ ಕುಡಿಯೋಕೆ ನಿಲ್ಲಿಸಿದ್ದಾರೆ. ಅಲ್ಲಿಂದ ಘಾಟ್ ಸೆಕ್ಷನ್ ಅನ್ನೋದ್ರ ಒಂದು ಸ್ಟಾಪ್ ಕೊಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಸರ್. ಸೊ ನಾನು ಕೊಡಲಿಲ್ಲ, ಯಾಕೆಂದರೆ ಅದಕ್ಕೆ ಬೇರೆ ರೀಸನ್ ಇದೆ. तू समझा? हाँ नहीं तू समझा नहीं. ಸೊ ನೋಡಿ ಫ್ರೆಂಡ್ಸ್, ಇದೇ ಮೂಡಿಗೆರೆ. ಸೊ ಇಲ್ಲಿಂದ ಚಿಕ್ಕಮಗಳೂರು 15 ಕಿಲೋಮೀಟರ್ ಇದೆ. ಸೊ ಇದೇ ಮೂಡಿಗೆರೆ ಬಸ್ ಸ್ಟ್ಯಾಂಡು. ಚಿಕ್ಕ ಊರಿದು ಮೂಡಿಗೆರೆ ಬಸ್ ಸ್ಟ್ಯಾಂಡ್. ಇದು ಇದೇ ಮೂಡಿಗೆರೆ. ಇಲ್ಲಿಂದ 15 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇಲ್ಲಿಂದ ಹೊರಟ್ಬಿಡೋಣ. ಬಟ್ ಮೂಡಿಗೆರೆಲ್ಲ ಒಳ್ಳೊಳ್ಳೆ ರೆಸಾರ್ಟ್ಸ್ಗಳಿದೆ, ಎಲ್ಲ ಹೋಮ್ ಸ್ಟೇಸ್ಗೆಲ್ಲ. ಹೋಮ್ ಸ್ಟೇಗಿಂತ ರೆಸಾರ್ಟ್ ಎಲ್ಲ ಒಳ್ಳೊಳ್ಳೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ನಾನು ಇನ್ನೂ ಹೋಗಲಿಲ್ಲ. ಸೊ ನೋಡಿ, ಗೊತ್ತಿದ್ರೆ ಈ ಕಡೆ ಬಂದರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಚಿಕ್ಕಮಗಳೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇದೆಲ್ಲ ಹೇಗಿದೆ ಅಂದರೆ ಊರಿದು ಸುತ್ತಲೂ ಬೆಟ್ಟ ಆಯ್ತಾ, ಸುತ್ತಲೂ ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲೊಂದು ಊರಿದೆ. ಸೊ ಈಗ ಗ್ಲಾಸ್ ಏರಿಸಿದೆ ನಾನು, ಧೂಳೆಲ್ಲ ಏನಾಗುತ್ತಂತ. AC ಗೂ ಮತ್ತೆ ಈ ಒಳಗೆ ಔಟ್ಸೈಡ್ದು ಟೆಂಪ್ರೇಚರ್ ಎಲ್ಲ ಸೇರಿ ಒಳಗಡೆ ನಾನು ಬರೀ ಟೀ ಶರ್ಟಲ್ಲಿ ಇದ್ದೀನಿ. ಚಳಿ ಆಗ್ತಿದೆ ನೋಡಿ. ಹೆಂಗೆಲ್ಲ ಎಲ್ಲ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಕ್ಯಾಪು ಜಾಕೆಟ್ ಎಲ್ಲ ಹಾಕೊಂಡು. ಹೆಲ್ಮೆಟ್ ಹಾಕೊಂಡಿದ್ದೆ ನಾನು, ಸಾರಿ. ಇದೇ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು. ಸೊ ಇದೇ ಸಿಟಿ ಇದು ಇದರಿಂದ ಸ್ಟಾರ್ಟ್ ಆಗುತ್ತೆ. ಒಂಥರ ಉದ್ದಕ್ಕಿದೆ ಇದು ಊರಿದು. ಒಂದು ಸಜೆಸ್ಟ್ ಮಾಡ್ತೀನಿ, ಯಾರ್ಯಾರು ನಮ್ಮ ಕಾಸ್ಟಲ್ಲಿಂದೆಲ್ಲ ಬರ್ತಾರೆ, ಇಲ್ಲ ಈ ಕಡೆ ಎಲ್ಲಿಂದ ಬರ್ತಾರೆ, ಈ ವಿಡಿಯೋ ನೋಡಿದವರು ಯಾರೆಲ್ಲ ಬರ್ತಾರೆ ಚಿಕ್ಕಮಗಳೂರಿಗೆ, ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಡ್ರೈ ತಿನ್ನೋದು ಮಾತ್ರ ಮರಿಬೇಡಿ. ಅದು ನಾನು ಹೇಳಬೇಕು ಅಂದರೆ ಹೋಟೆಲ್ ಕ್ಯಾಪ್ಟನ್ ಅಂತ ಇದೆ. ಸೊ ಗೂಗಲಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಗುತ್ತೆ. ಅದೊಂಥರ ಬೇರೆ ಥರನೇ ಬಿರಿಯಾನಿ ಆಯಿತು ಅಲ್ಲಿದು. ಆ ಸ್ಮೆಲ್ಲು ಕಾರ್ ಪಾರ್ಕಿಂಗ್ ಮಾಡೋ ತನಕ ಬರುತ್ತೆ, ಅಷ್ಟು ಚೆನ್ನಾಗಿದೆ ಅದು ಬಿರಿಯಾನಿ. ಸೊ ಟ್ರಾಫಿಕ್ ಸ್ವಲ್ಪ ಇದೆ,
ಬಟ್ ಒಂಥರ ಉದ್ದುದಕ್ಕೆ ಇದು ಊರು ಮಾತ್ರ. ಇಲ್ಲಿ ಫುಲ್ ಲೆವೆಲ್ ಇದೆ ಕೆಳಗಡೆ, ಸುತ್ತು ಬೆಟ್ಟ ಗುಟ್ಟ ಇರೋದ್ರಿಂದ. ಮಲೆನಾಡಿದು. ಸೊ ಮಲೆನಾಡಿದು ಸುತ್ತು ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲಿ ಊರಿದೆ, ಉದ್ದುದಕ್ಕಿದೆ ಮಾತ್ರ. ಈ ಥರ ಊರು ಒಂಥರ ಎಲ್ಲೂ ನೋಡಿಲ್ಲ ನಾನು. ಚಂಡೀಗಢ ನೋಡಿದ್ದೀನಿ, ಚಂಡೀಗಢ ಥರ ಇದೇ ಸ್ವಲ್ಪ ಇದು. ಅದು ಚಂಡೀಗಢ ಇನ್ನೂ ಸ್ವಲ್ಪ ವೈಡ್ ಆಗಿದೆ, ಅದು ಇನ್ನೂ ತುಂಬ ಉದ್ದುದ್ದ ಏರಿಯಾ. ಸೆಕ್ಟರ್ ವೈಸ್ ಅಲ್ಲಿದೆ ಚಂಡೀಗಢಲ್ಲಿ, ಪಂಜಾಬ್ ಚಂಡೀಗಢಲ್ಲಿ ಸೆಕ್ಟರ್ 1, ಸೆಕ್ಟರ್ 2, ಸೆಕ್ಟರ್ 3 ಈ ಥರ ಇದೆ. ಸೊ ಅದೇ ಒಂದು ಸಣ್ಣ ಪ್ರಮಾಣದಲ್ಲಿ ನೋಡ್ದಂಗೆ ಆಗುತ್ತೆ. ಚಂಡೀಗಢ ಹೇಳೋಕೆ ಹೋದರೆ ನೆಕ್ಸ್ಟ್ ಲೆವೆಲ್ ಇದೆ ಅದು. ನಾನು ನಿಮ್ಗೆ ಅದೇ ಹೇಳ್ತಾ ಇದ್ನಲ್ಲ, ಇದು ಅಪೋಸಿಟ್ ರೋಡು, MG ರೋಡ್ ಅಂತಾರೆ ಇದನ್ನು. ಸೊ ಇದು ಹಾಗೆ ಇದೆ ಉದ್ದುದಕ್ಕೆ. ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕಿಂಗು, ರೈಟ್ ಸೈಡಲ್ಲಿ ಬೈಕ್ ಪಾರ್ಕಿಂಗು. ಬಟ್ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಆದರೆ ಬಿರಿಯಾನಿ ಜೊತೆ ಕಾಫಿ ಕುಡಿಯೋದನ್ನು ಮಾತ್ರ ಮರಿಬೇಡಿ. ಚಿಕ್ಕಮಂಗ್ಳೂರಲ್ಲಿ ಕಾಫಿ ಕುಡಿಲಿಲ್ಲ ಅಂದರೆ ಚಿಕ್ಕಮಂಗ್ಳೂರು ಬಂದಿದ್ದೆ ವೇಸ್ಟು. ಸೊ ಸ್ಪೆಷಲ್ ಇಲ್ಲಿ ಕಾಫಿ. ಹೇಗೆ ಕಾಣಿಸ್ತಿದೆ ಅಂತ ಇದ್ರಿಗೋಸ್ಕರನೇ ಬಂದೆ ನಾನು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನನ್ನ ಕಾರ್ನ ಇಲ್ಲೇ ಪಾರ್ಕ್ ಮಾಡಿದೆ. ಚಿಕ್ಕಮಂಗ್ಳೂರು ಸಿಟಿ ಇದು, ಮೇನ್ ಸಿಟಿ ಇದು. ಸೊ ಗೈಸ್, ಇಲ್ಲೊಂದು ನಿಮಗೆ ಶಾಪ್ ತೋರಿಸ್ತೀನಿ. ನಾನು ಯಾವತ್ತಾದ್ರೂ ಬಂದರೆ ಇದೇ ಹೋಟ್ಲಲ್ಲಿ ತಟ್ಟೆ ಇಡ್ಲಿ, ಅವಲಕ್ಕಿ, ಆಮೇಲೆ ಪಲಾವ್ ಇದೆಲ್ಲ ತಿಂತಾಯಿದ್ವಿ. ಸೊ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ. ಮೇನ್ ರೋಡಿಂದ ಇಲ್ಲಿ ಬರಬೇಕು, ಅಲ್ಲಿ ತಟ್ಟೆ ಇದೆಲ್ಲ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಆವಾಗ ನಾನು ಹೇಳಿದಾಗೆ ಚಿಕ್ಕಮಂಗ್ಳೂರು ಬಂದ್ಕೊಂಡು ಕಾಫಿ ಕುಡಿಲ್ಲ ಅಂದರೆ ಅರ್ಥನೇ ಇಲ್ಲ. ಸೊ ಕಾಫಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಕಾಫಿ ಎಲ್ಲ ಮಾತಾಡ್ಲಿಕ್ಕಿಲ್ಲ, ಚೆನ್ನಾಗಿದೆ ಇದೇ ಶಾಪ್. ನಾನು ರೆಗ್ಯುಲರ್ ಬಂದರೆ ಇದೇ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ, ತಿಂಡಿ ಎಲ್ಲ ಮಾಡ್ತೀನಿ. ಸೊ ಚಕ್ಕಣ್ಣ ರಸ್ತೆ ಅಂತ ಹೇಳಿದ್ದು. ಸೊ ಮೇನ್ MG ರೋಡಿಂದ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ ಬರುತ್ತೆ. ಸೊ ಸಾಯಿಬಾಬಾ ಟೆಂಪಲ್ ಸೆಂಟ್ರಲ್ಲಿ ಇದು ಒಂದು ಕ್ಯಾಂಟೀನ್ ಥರ ಇದೆ, ಲಕ್ಷ್ಮಿ ಕೆಫೆ ಅಂತ. ಬಂದು ಇಲ್ಲಿ ಟ್ರೈ ಮಾಡಿದ್ದೆ. ಸೊ ಪಾಪ ನೋಡಿ, ಹೋಟ್ಲವರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂದಾಗ ಹೌದು ಅಂತ ಹೇಳಿದೆ ಕಂಟೆಂಟ್ಗೆ. ಸೊ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಸೊ ನಿಮ್ಮ ಶಾಪ್ನು ತೋರಿಸ್ತಾ ಇದ್ದೀನಿ. ನಾನು ರೆಗ್ಯುಲರ್ ಬರ್ತಾ ಇದ್ದೀನಿ, ಗೊತ್ತಿದೆ ಅವ್ರಿಗೆ. ಅದಕ್ಕೆ ಒಂದು 20 ರೂಪೀಸ್ ಡಿಸ್ಕೌಂಟ್ ಕೂಡ ಮಾಡಿದ್ರು. ಸೊ ತುಂಬ ಖುಷಿ ಆಯ್ತು ನನಗೆ. ನೋಡಿ, ನಮ್ಮದು ಇದೆಲ್ಲ ನಮ್ಮ ಜನ, ನಮ್ಮ ಕನ್ನಡದವರು. ಅದಕ್ಕೆ ಹೇಳ್ತಿದ್ದೀನಿ ನಾನು, ಕನ್ನಡದವರು ವಿಶಾಲ ಮನಸ್ಸಿನವರು ಅಂತ. ಹಾಗೆ ಸಂಜೆ ಅದಕ್ಕೆ ನಿಮ್ಗೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಸುಸ್ತಾಗಿದೆ, ವರ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇವತ್ತಿನ ದಿನ ನಾನು ಇವಾಗ ಇಲ್ಲಿನೇ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಂತ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಗುಡ್ ನೈಟ್ ಗೈಸ್.